ಆಮ್ ಆದ್ಮಿ ಪಕ್ಷದಿಂದ ಡಾಕ್ಟರ್ ದಿನೇಶ್ ಅವರಿದ್ದಾರೆ. ಡಾಕ್ಟರ್ ದಿನೇಶ್ ಅವರೇ, ರಾಜಕೀಯ ಪಕ್ಕಕ್ಕಿಟ್ಟು ಎಲ್ಲರ ಬಯಕೆ ಅದು, ಬಟ್ ಅದು ಅರಣ್ಯ ರೋದನ ಅಂತಲೂ ಗೊತ್ತು ನಮಗೆ. ರಾಜಕೀಯ ಪಕ್ಕಕ್ಕಿಟ್ಟು ಸಿಸ್ಟಮೆಟಿಕ್ ಚೇಂಜಸ್ ಏನೇನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿ ಅದು ಇಂಪ್ಲಿಮೆಂಟ್ ಆಗಬೇಕು ಅಂತ ನಿರೀಕ್ಷೆ ಮಾಡೋದು ಕಷ್ಟ ಇದೆಯಲ್ಲ ಅದನ್ನೆಲ್ಲ. ಇವತ್ತೇನಾಗಿದೆ ಅಂದರೆ ಅವ್ರು ಕಳ್ತನ ಮಾಡಿದ್ರು ಅಂತ ಇವ್ರು ಕಳ್ತನ ಮಾಡಿದ್ರು ಅಂತ ಅವರು. ಅಲ್ಲಿಗೆ ಟೋಟಲಿ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದಕ್ಕೆ ಯಾರೂ ರೆಡಿ ಇಲ್ಲ. ಅಂದರೆ ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಟೋಕ್ಕೆ ಒಬ್ಬರು ರೆಡಿ ಇಲ್ಲ. ಈಗ ಇವ್ರೇನು ಹೇಳ್ತಾರೆ, ಕಾಂಗ್ರೆಸ್ ಅವ್ರು ಮಾಡಿದ್ರು ಅಂತ ಇವ್ರು ಹೇಳ್ತಾರೆ, BJP ಅವ್ರು ಮಾಡಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇವತ್ತು ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಮಾತಾಡ್ತಾರೆ, ಪರೀಕ್ಷಾ ಪೇ ಚರ್ಚಾ ಮಾತಾಡ್ತಾರೆ, ನೀಟ್ ಕಿ ಬಾತ್ ಯಾವತ್ತೂ ಮಾತಾಡಲಿಲ್ವಲ್ಲ ಇಷ್ಟೆಲ್ಲ ಹಗರಣಗಳಾದ್ರೂ. ಅದನ್ನು ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಇವತ್ತು ದೇಶದಲ್ಲಿ ಏನಾಯಿತು ಅಂದರೆ ಇವ್ರು ಏನು ಹೇಳಿದ್ರು, ಈಗ ಆಯಿತು BJP ಅವರು ಮೊನ್ನೆ ಯಾವುದೋ ವಾಲ್ಮೀಕಿ ಹಗರಣ ಆಯಿತು, ಒಂದು 100 ಕೋಟಿ ಲೀಕ್ ಆಯಿತು ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ. ಇವರೇನು ಮಾಡಿದ್ರು, ಆ ಮಿನಿಸ್ಟ್ರದು ನಾಗೇಂದ್ರ ಅವ್ರದ್ದು ರೆಸಿಗ್ನೇಷನ್ ತಗೊಳ್ಳೋ ತನಕ ಬಿಡಲಿಲ್ಲ. ತಗೊಂಡ್ರು ತಾನೆ, ಹೌದು, ಅಕೌಂಟಬಿಲಿಟಿ ಸಿಗ್ತ ತಾನೆ ಕರ್ನಾಟಕ ಸರ್ಕಾರದಲ್ಲಿ. ಒಬ್ಬ ಮಿನಿಸ್ಟ್ರು ತಲೆದಂಡ ಆಯಿತು. ಇಲ್ಲಿ ಒಂದು ನೀಟ್ ಎಕ್ಸಾಮ್ಗೆ ಇವರು ಬೇಡ, ಫೈನಾನ್ಷಿಯಲಿನೇ ತಗೊಳ್ಳೋಣ. 320 ಕೋಟಿ ಖರ್ಚು ಮಾಡಿದ್ದಾರೆ ಸರ್ ಈ ನೀಟ್ ಎಕ್ಸಾಮ್ಗೆ. ನೆನ್ನೆ ಈ ವಾದವನ್ನು ಒಬ್ಬ BJP ನಾಯಕರ ನೀವು ನಾಗೇಂದ್ರ ರಾಜೀನಾಮೆ ತಗೊಳ್ಳೋದಕ್ಕೆ ಹೋರಾಟ ಮಾಡ್ತೀರಿ, ಇಲ್ಲಾಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದಿಲ್ಲ ಅಂತಂದ್ರೆ, ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ವಾಸ್ ಅನ್ ಅಕ್ಯೂಸ್ಡ್. ಇಲ್ಲ, ಪ್ರಶ್ನೆ ಬಂದಿದ್ದವರು ಸತತವಾಗಿ 3 ವರ್ಷಗಳಿಂದ ಇವರು ಮಾಡ್ಕೊಂಡು ಆ ಕೇಸ್ನಲ್ಲಿ ಆರೋಪಿಯಾಗಿ. ಇನ್ಎಫಿಷಿಯನ್ಸಿ ಇಲ್ಲಿ ನೀವು ಅಕ್ಯೂಸ್ಡ್ಗೂ ಇನ್ಎಫಿಷಿಯನ್ಸಿ. ಇವತ್ತು ದೇಶ ಆಳ್ಬೇಕಾದ್ರೆ ಕೇವಲ ಅಕ್ಯೂಸ್ಡೇ ಆಗಬಾರ್ದು ಅಂತ ಏನಿಲ್ಲ, ಇನ್ಎಫಿಷಿಯನ್ಸಿನೂ ಅಕೌಂಟಬಿಲಿಟಿನ. ಅವ್ರಿಗೆ ಎಫಿಷಿಯನ್ಸಿ ಇಲ್ಲ ಅಂದಾಗ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು, ನೈತಿಕ ಹೊಣೆ ಕೊಡಬೇಕು. ನಾವು ಹೇಳ್ತಾ ಇರೋದು ಇವರೇ ಮಾಡಿದ್ದಾರೆ ಅಂತ ಅಲ್ಲ, ಅವ್ರಿಗೆ ಆ ಸಂಸ್ಥೆ ನಡೆಸೋಕೆ ಯೋಗ್ಯತೆ ಇಲ್ಲದ್ಮೇಲೆ ಆಚೆಗೆ ಹೋಗ್ಬೇಕು. ಸಾಕಷ್ಟು ಜನ ಇದ್ದಾರೆ ಸಂಸದರು, ಯಾರನ್ನಾರು ಸೆಲೆಕ್ಟ್ ಮಾಡ್ಬೋದು. ಇವತ್ತು ಅಕೌಂಟಬಿಲಿಟಿ ಕೊಡೋದಕ್ಕೆ, ಟ್ರಾನ್ಸ್ಪರೆನ್ಸಿ ಕೊಡೋದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮುಂದೆ ಬರ್ತಾ ಇಲ್ಲ ಅಂದರೆ ಇದು ಒಂದು ನಾಚಿಕೆಗೇಡಿನ ಸಂಗತಿನೇ. ಯಾಕಂದರೆ ಇವತ್ತು ದೇಶದಲ್ಲಿ ವಿದ್ಯಾರ್ಥಿಗಳು ಇವತ್ತೇನು ನೀಟು ನಾವು JEE ಅಂತೀವಿ, 6ನೇ ಕ್ಲಾಸಿಂದ ಟ್ರೈನಿಂಗ್ ತಗೋತಾ ಇರೋದು ಮಕ್ಕಳು, 6th ಅಲ್ಲಿಗೆ 6 ವರ್ಷ ಸತತವಾಗಿ ಓದಿರ್ತಾರೆ. 1 ದಿವಸ 2 ವರ್ಷ 1 ದಿವಸ ಅಲ್ಲ. ಇವತ್ತು ಮಕ್ಕಳು 7 ಗಂಟೆಗೆ ಹೇಳ್ತಾರೆ, 6 ಗಂಟೆ 5 ಗಂಟೆಗೆ ಎದ್ದು ಓದ್ತಾರೆ 6ನೇ ಕ್ಲಾಸ್ ಮಕ್ಕಳು. ನಾನು ಹೇಳ್ತೀನಿ, ಈ ಪದ್ಧತಿನ ಇಲ್ಲಿ ಈ ದೇಶದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಮಕ್ಕಳನ್ನ ನಾವು ಒಂದು ರ್ಯಾಟ್ ರೇಸಿಗೆ ಬಿಟ್ಟು ನೋಡ್ತಾ ಇದ್ದೀವಿ. ಇವತ್ತು ಅವರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ಮಾನಸಿಕ ಸ್ಥಿತಿಗಳ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಪೇರೆಂಟ್ಸ್ ಆಗಿ, ಅವರ ದೈಹಿಕ ಸಾಮರ್ಥ್ಯಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಮಕ್ಕಳ ಮೈಂಡು ಇಷ್ಟು ಕ್ಷೀಣವಾಗೋದಕ್ಕೆ ಕಾರಣ ಏನು? ನಮ್ಮ ಶಿಕ್ಷಣ ವ್ಯವಸ್ಥೆ. ಏನು ಮಾಡಿದ್ದೀವಿ, ಅವ್ರನ್ನ ತಗೊಂಡೋಗಿ ಕೋಳಿ ಫಾರಂ ಥರ ಮಾಡಿದ್ದೀವಿ. ಹ್ಯಾಚ್ರಿ ಮಾಡೋದು, ತಗೊಬಂದು ಮಕ್ಕಳನ್ನ ಇನ್ನೊಂದು ಬ್ರೂಡಿಂಗ್ ಬಿಡೋದು, ಅಲ್ಲಿಂದ ಇನ್ನೊಂದಕ್ಕೆ ಬಿಡೋದು. ಅವ್ರಿಗೆ ಹೊರಗಿನ ಪ್ರಪಂಚನೇ ಗೊತ್ತಾಗ್ತಾ ಇಲ್ಲ. ಇವತ್ತು ಅವ್ರಿಗೆ ನಾಲೆಡ್ಜ್ ಅನ್ನೋದೇ ಸಿಗ್ತಾ ಇಲ್ಲ. ಓನ್ಲಿ ರೇಸ್, ನಾಲೆಡ್ಜ್ಗಿಂತ ರೇಸು ಮಾರ್ಕ್ಸೇ ಮುಂದಕ್ಕೆ ತಂದು ಇಟ್ಟಿದ್ದೀವಿ. ಇವತ್ತು ನೀವು ಇದನ್ನು ಸುವರ್ಣ ನ್ಯೂಸಲ್ಲಿ ಅಷ್ಟೇ ಹೇಳ್ತೀರಿ, ಪ್ರತಿಭಟನೆ ನಡೆಯೋ ಜಾಗದಲ್ಲಿ ಮತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನಾವು ಹೇಳ್ತಾ ಇರೋದು. ಹೌದು, ಶಿಕ್ಷಣ ಸಚಿವರಾಗಿ ಏನು ಮಾಡಿದ್ರು? ಅಕೌಂಟಬಿಲಿಟಿ ತಗೊಳ್ಳಿ, ರಾಜೀನಾಮೆ ಕೊಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ. ಅಷ್ಟಕ್ಕೆ ಆಟೋಮೆಟಿಕ್ ಆಗಿ ಇಷ್ಟು ದಂಧೆಗಳೇ ಆಗ್ತಿರ್ಲಿಲ್ವಲ್ಲ, ಇಷ್ಟು ಜನಕ್ಕೆ ಸಾವು ನೋವುಗಳಾಗ್ತಿರ್ಲಿಲ್ವಲ್ಲ. ಅವ್ರು ಕಲ್ಲಲ್ಲಿ ಹೊಡೆದು, ಶಾಕ್ ಕೊಟ್ಟು, ಶೆಲ್ಗಳೆಲ್ಲ ಹೊಡೆದು, ಪೆಲೆಟ್ ಗನ್ನು. ಒಂದು ಹುಡುಗನಿಗೆ ಇವತ್ತು ಆಪರೇಷನ್ ಮಾಡಿ ಪೆಲೆಟ್ ತೆಗ್ದಿದ್ದಾರೆ ಕಣ್ಣಿಂದ, ಅವ್ನ ಕಣ್ಣು ಹೋಯ್ತೋ ಹುಡುಕ್ತೋ ಇನ್ನೂ ಗೊತ್ತಿಲ್ಲ. ಅಂದ್ರೆ ನಾವು ಹೇಳ್ತಾ ಇರೋದು ಇಷ್ಟೆಲ್ಲ ಸಮಸ್ಯೆಗಳನ್ನ ಯಾಕೆ ಪೆಲೆಟ್ ಗನ್ ಬಳಕೆಯನ್ನು ದೆಹಲಿ ಪೊಲೀಸರು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಇಲ್ಲ ಅವ್ರು ನಿರಾಕರಿಸಿರೋದು ಹೇಳಿದ್ರೆ ಅವ್ರು ನಿರಾಕರಿಸಿರ್ಬೋದು. ಇವತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇರ್ಷಾದ್ ಅನ್ನೋ ಒಬ್ಬ ಸ್ಟೂಡೆಂಟ್ಗೆ ಕಣ್ಣಿನಿಂದ ಪೆಲೆಟ್ ತೆಗ್ದಿದ್ದೀವಿ ಅಂತ ಸ್ಟೇಟ್ಮೆಂಟ್ ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಪೇಪರಲ್ಲಿ ಬಂದಿದೆ. ನಾವು ಇನ್ನೂ ಯಾವುದೋ ಸುಳ್ಳು ಹೇಳಕ್ಕೆ ನಮಗೆ ಇದಿಲ್ಲ, ರಿಟರ್ನ್ ಮೀಡಿಯಾದಲ್ಲೇ ನೋಡಿ ಬಂದಿರೋದು. ಅಂದರೆ ಇಷ್ಟು ವ್ಯವಸ್ಥೆಯನ್ನು ಹಾಳುಗೆಡುವಂಥ ಸರ್ಕಾರಗಳು. ಇವತ್ತು KPSC ಏನಾಗಿದೆ, KPSC ಪ್ರೆಸಿಡೆಂಟಾಗಿ ಇವತ್ತು ಚೇರ್ಮನ್ ಆಗಿ ರಾಜೀನಾಮೆ ಕೊಟ್ಟರು. ಇವತ್ತು ಇನ್ನೂ 384 ಜನ KS ಸ್ಟೂಡೆಂಟ್ಸ್ಗಳನ್ನ ತಗೊಂಡಿದ್ದಾರಲ್ಲ, ಅವ್ರನ್ನ ಯಾಕೆ ತಗೋತಾ ಇಲ್ಲ? 4 ಕೋಟಿ 5 ಕೋಟಿ ಬೇಡಿಕೆ ಇಟ್ಟಿದ್ದಾರಂತೆ ಒಬ್ಬೊಬ್ಬನಿಗೆ. 4 ಕೋಟಿ ಕೊಟ್ಟರೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತ. ಅಲ್ಲಿ ಯಾರು ರಾಹುಲ್ ಗಾಂಧಿ ಹೋಗೋದಕ್ಕೆ, DK ಶಿವಕುಮಾರ್ ಹೋಗೋಕ್ಕೆ ಅವ್ರಿಗೆ ಯಾವ ನೈತಿಕತೆನೇ ಇಲ್ಲ ಆ ಪ್ರತಿಭಟನೆಗಳಿಗೆ. ಯಾಕಂದರೆ ಇವ್ರು ಯಾವತ್ತೂ ಕರಪ್ಷನ್ ಎಗೇನಿಸ್ಟು ಹೋರಾಟ ಮಾಡಿಲ್ಲ, ಕರಪ್ಷನ್ ಮಾಡ್ಕೊಂಡೇ ಬಂದವ್ರೆ. ಅದ್ರ ಜೊತೆ ಇವತ್ತು ಕಾಂಗ್ರೆಸ್ ಹಾಕಿದ ಬೇಸ್ಮೆಂಟ್ ಮೇಲೆ BJP ಅವರು ಬಿಲ್ಡಿಂಗ್ ಕಟ್ತಾವ್ರೆ ಹೊರತು ಕರಪ್ಷನ್ ಎರಾಡಿಕೇಟ್ ಮಾಡೋಣ. ಅದು ಶಿಕ್ಷಣದಲ್ಲಿ ಮೈತ್ರಿಕೂಟದಲ್ಲಿ ಇಲ್ವಾ ಈಗ? ಇಲ್ಲ, ನಾವು ಆಚೆ ಬಂದು ತುಂಬ ದಿವಸಗಳೇ ಆಗೋಯ್ತು, ವರ್ಷಗಳೇ ಆಗೋಯ್ತು. ನಾವು ಹೇಳ್ತಾ ಇರೋದು ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕೆ ಮುನ್ನುಗ್ತಾ ಇಲ್ಲ ನೀವುಗಳು. ಏನ್ ಮಾಡಿದ್ರಿ ಅಲ್ಲಿ ಸರ್? ಇವತ್ತು ಕೇಳಿ, ಇವತ್ತು ಪಂಜಾಬ್ ಅಲ್ಲಿ ನೋಡಿ ಸರ್,
79,000 ಜನಕ್ಕೆ 69 ಡೌಟ್ ಇದೆ, 69,000 ಜನಕ್ಕೆ ಒಂದೇ ಒಂದು ಹಗರಣ ಇಲ್ಲದೆ, ಒಂದೇ ಒಂದು ಕಿಕ್ ಬ್ಯಾಕ್ ಇಲ್ಲದೆ 69,000 ಜನಕ್ಕೆ ಪರ್ಮನೆಂಟ್ ನೌಕರಿ ಕೊಟ್ಟಿದ್ದೀವಿ. ಅದರಲ್ಲಿ ಶಿಕ್ಷಣ ಇದೆ, ಪೊಲೀಸ್ ಇದೆ, ಆರೋಗ್ಯ ಇಲಾಖೆ ಇದೆ, ಎಲ್ಲ ಇಲಾಖೆನೂ ಇದಾವೆ. ಇಷ್ಟು ಮಾಡಿದೀವಿ 69,000 ಜನಕ್ಕೆ. ಕೇವಲ ಒಂದು ಸಣ್ಣ ರಾಜ್ಯ, ನಮ್ಗೆ ಯಾವ ಎಕನಾಮಿಕಲ್ ನಮ್ಗೆ ಯಾವ್ದು ಸಿಟಿಗಳಿಲ್ಲ, ಅಂತದ್ರಲ್ಲಿ ನಾವು 69,000 ಜನಕ್ಕೆ ಓಕೆ, ನಾವು ಅದನ್ನ ಅವರು ಹೇಳ್ತಾರೆ permanent ಆಗಿ ಉದ್ಯೋಗ ಕೊಟ್ಟಿದ್ದೀವಿ. ಅದೇನೋ ಉದ್ಯೋಗ ಮೇಳ ಅಂತ ಮಾಡ್ತಾರೆ, 1 ಲಕ್ಷ ಜನಕ್ಕಂತ 2 ಲಕ್ಷ ನಾವು ಕೊಟ್ಟಿದ್ದೀವಿ ಜಾಬ್ ಅಂತ. ನಾವು ಸರ್ಕಾರಿ ಉದ್ಯೋಗ, ನಾವು ಎಕ್ಸಾಮಿನೇಷನ್ ಫ್ಲಾಡ್ ಬಗ್ಗೆ ಮಾತಾಡ್ತಾ ಬಿಜೆಪಿಗೆ ಆಮೇಲೆ ಬರ್ತೀನಿ. ಸ್ವಲ್ಪ ನನ್ನ ಆಪ್ ಸ್ನೇಹಿತರಿಗೆ ಹೇಳ್ಬೇಕು, ಪಾಪ ಅವ್ರು ಇನ್ನೂ ಹೋರಾಟ ಚಳವಳಿನಲ್ಲಿರೋ ಭಾವನೆನಲ್ಲಿದ್ದಾರೆ. ಪೊಲಿಟಿಕಲ್ ಪಾರ್ಟಿನ ಅದು ಮರ್ತ್ಬಿಟ್ಟಿದ್ದಾರೆ. ಅವರು ಸಹ ನ್ಯಾಷನಲೈಸ್ಡ್ ಪೊಲಿಟಿಕಲ್ ಪಾರ್ಟಿಗ, ರಾಷ್ಟ್ರೀಯ ಪಕ್ಷ. ಅವರು ಸಹ ಅಣ್ಣಾ ಹಜಾರೆ ಹೆಸರು ಹೇಳ್ಕೊಂಡು ಅಣ್ಣಾ ಹಜಾರೆಗೆ ಟೋಪಿ ಹಾಕಿ ಆಚೆ ಬಂದಿದ್ದು ಗಿರಾಕಿಗಳು ಇವರು. ಕೇಜ್ರಿವಾಲ್ ಏನಕ್ಕೆ ಜೈಲಿಗೆ ಹೋದ್ರು ಅಂತ ಇವ್ರು ಹೇಳ್ಬೇಕು. ಆಮೇಲೆ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡೋಕ್ಕೆ ಬಲ್ಲಿ ನಾವು ಉತ್ತರ ಕೊಡ್ತೀವಿ. ನಾನು ಅಷ್ಟಕ್ಕೆ ಬಿಡ್ತೀನಿ, ಯಾಕೆ ಜನ ನೋಡ್ತಾ ಇದ್ದಾರೆ, ಜನ ಜೈಲಿಗೆ ಹೋಗಿದ್ದ ಕೇಸ್ ಮುಗಿದಿದೆ ಸರ್. ನಾನು ಅದೆಲ್ಲ ಹೇಳಿದ್ದು. ಅವರು ಡಿ ಕೆ ಶಿವಕುಮಾರ್ ಹೆಸರೆಲ್ಲ ಕೋಟ್ ಮಾಡಿ ಮಾತಾಡೋದು, ಅದಕ್ಕೆ ಕೇಳಿದೆ ನಾನು. ಇಲ್ಲಿ ಅವ್ರು ಸಚ್ಚಾರಿಟಿ ಇಟ್ಕೊಂಡ್ರೆ ಬೇರೆ ಬಗ್ಗೆ ಮಾತಾಡಬೇಕು. ಆಮೇಲೆ ನಾನು ಅದ್ರ ಬಗ್ಗೆ ಬರ್ತೀನಿ. ಎರಡನೇದು ನನ್ನ ಸ್ನೇಹಿತರು ರವಿಕುಮಾರ್ ಭಾಳ ಚೆನ್ನಾಗಿ ಮಾತಾಡೋದು. ಪಿಟಿಷನ್ ಕೊಟ್ಟಿಲ್ಲ, ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ ನಮಗೆ ಸ್ಟೂಡೆಂಟ್ ಮೂವ್ಮೆಂಟ್ ಅಂತೇಳಿ. ನೋಡಿ, ನಮ್ಮ ದೇಶದಲ್ಲಿ ಒಂದು ಸಂಪ್ರದಾಯ ಇದೆ, ಇನ್ಕ್ಲೂಡಿಂಗ್ ಕರ್ನಾಟಕ ಗೌರ್ಮೆಂಟು. ಯಾರಾದರೂ ಎಲ್ಲರೂ ಒಂದು ಪ್ರತಿಭಟನೆ ಮಾಡ್ತಾ ಇದ್ದರೆ ಸರ್ಕಾರ ನಡೆಸೋವಂಥವ್ರು ಸುಮೋಟೋ ಅವರೇ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಒಂದು ಅವರ ಹತ್ರ ರೆಪ್ರೆಸೆಂಟೇಷನ್ ತಗೊಂಡು ನಿಮ್ಮ ಬೇಡಿಕೆ ಏನು, ಏನಾಗಬೇಕು, ಮಾತುಕತೆಗೆ ಬನ್ನಿ ಅಂತಾರೆ. ಇದು ಬರೀ ಇವತ್ತು ಈ ಸ್ಟೂಡೆಂಟ್ ಮೂವ್ಮೆಂಟ್ಗೆ ಹೇಳ್ತಾ ಇರ್ತಕ್ಕಂಥದ್ದಲ್ಲ. ನಾವು ಇತಿಹಾಸ ತೆಗೆದು ನೋಡಿದಾಗ ಅದೊಂದು ಕಲ್ಚರು. ಪಾಪ ಇವರು ಪ್ರಧಾನಮಂತ್ರಿ, ನಾನು ಅದರ್ ವೇ ಅರೌಂಡ್ ಆಗುತ್ತೆ ಅನ್ಕೊಂಡೆ. ಫಸ್ಟು ರಿಪ್ರೆಸೆಂಟೇಷನ್ ಕೊಡ್ತಾರೆ, ಅದಕ್ಕೆ ಸರ್ಕಾರ ಏನು ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಅದು ಇದೆ ಕೂತ್ಕೋತಾರೆ ಅಂತ ನಾನು ಒಂದು ನಿಮಿಷ. ಅಲ್ಲಿ 2 ಥರ ಇದೆ. ರೆಪ್ರೆಸೆಂಟೇಷನ್ ಕೊಡ್ಬೋದು, ಕೊಡದಲ್ಲೇ ಇದ್ರೆ ಹೋಗಬಾರ್ದು ಅಂತ ಎಲ್ಲೂ ಇಲ್ಲ. ಅದಕ್ಕೆ ನಾನು ಭಾಳ ಇನಿಷಿಯಲ್ ಸ್ಟೇಜಲ್ಲಿ ಅನಾರ್ಗನೈಸ್ಡ್ ಸ್ಟ್ರೈಕ್ ಅಂತ ಕರೆದೆ. ಅವ್ರ ಸಂಘಟನೆ ಅಲ್ಲ, ಅವ್ರೇನು ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನೋ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಇಟ್ ಇಸ್ ನಾಟ್ ಎ ಇದು. ದಯಮಾಡಿ ಮಾತಾಡ್ತಾ ಇದ್ದೀರಿ ABP ಅವರು, ಅದು ಒಬ್ರು ಮಾತಾಡ್ತಾ ಇದ್ದೀರಿ, ಹಂಗೆ ಮಾತಾಡ್ಕೊಂಡು ಹೋಗೋಣ ಪ್ಲೀಸ್. ಈಗ ಮತ್ತೆ ನನಗೆ ಬಹಳ ನಗು ಬರೋದು ರವಿಕುಮಾರ್ ಅವರಿಗೆ. ಕಾಲು ತುಳಿತದ ಪ್ರಕರಣ IPL ಬೆಂಗಳೂರು ಮ್ಯಾಚ್ ಸಹಿತವಾಗಿ ದೇಶದಲ್ಲಿ ಹಲವಾರಾಗಿದ್ದಾವೆ. ಇವ್ರದ್ದೇ UP ಸರ್ಕಾರದಲ್ಲಿ ಯಾವುದೋ ಸ್ವಾಮೀಜಿ ಹತ್ರ 150 ಜನ ಹೋದ್ರು. ಪಾಪ ಇವ್ರಿಗೆ ನೈತಿಕತೆ ಶಕ್ತಿ ಇಲ್ಲ. ಇಲ್ಲೆಲ್ಲ ಬೆಂಗಳೂರು ಇಟ್ಕೋತಾರೆ. ಯಾಕೆಂದರೆ ಅಷ್ಟರ ಮಟ್ಟಕ್ಕೆ ಬೌದ್ಧಿಕವಾಗಿ ದಿವಾಳಿಗಳಾಗಿದ್ದಾರೆ BJP-ಅವರು. ಇದನ್ನು ತಗೊಂಡೋಗಿ ಎಲ್ಲಿಂದ ಎಲ್ಲೆಲ್ಗೋ ಲಿಂಕ್ ಮಾಡೋದು. ನೀಟ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ, NITಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ದೇಶದಲ್ಲಿ. ಪಾಪ ನಮ್ಮ R. ಅಶೋಕ್ ಅವರು ಅವ್ರಾಗ ಮಾತಾಡ್ತಾ ಲಾ ಆ್ಯಂಡ್ ಆರ್ಡರ್ ಅಂತ ಹೇಳಿದ್ರು. ನಿಮ್ಮ R. ಅಶೋಕ್ ಇಲ್ಲಿ ಹೋಮ್ ಮಿನಿಸ್ಟರ್ ಆದಾಗ ಎಷ್ಟು ಅವಾಂತರ ಆಗಿದೆ. ಬೆಂಗಳೂರಾದಂಥ ಕೊಲೆಗಳು ಪತ್ತೆ ಆಗಿಲ್ಲ, ಇಲ್ಲಾದಂಥ ಕಮ್ಯುನಲ್ ಕ್ಲಾಶಸ್ ಪತ್ತೆ ಆಗಿಲ್ಲ. ಅವ್ರ ಮೇಲೆ ಬೀಂಗೆ ರೆವಿನ್ಯೂ ಮಿನಿಸ್ಟರ್ ಅವ್ರ PO ಕದ್ದೋಡ್ ಬಂದು ವಿಧಾನಸೌಧ ಸೇರ್ಕೊಂಡ, ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ನಮ್ಮ ರವಿಕುಮಾರ್ ಅವರು ಇವರೇ ವಿಧಾನ ಪರಿಷತ್ತಲ್ಲಿದ್ದು. ಅಲ್ಲಲ್ಲ, ಅವ್ರು ಹೇಳಿದ್ ಕೇಳ್ತಾ ಇದ್ದೀನಿ ನಾನು. ಅದು ವಿಷಯ ವಸ್ತು ಅಲ್ಲ, ಅದು ಚರ್ಚೆ ಬೇರೆ. ಬಟ್ ನಾನು ಅವ್ರು ಹೇಳಿದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೋಡಿ, ಕ್ವಶನ್ ಪೇಪರ್ ಲಿಕ್ಕಿ ಯಾರು ಹೊಣೆಗಾರರು ಅಂದ್ರೆ ನಿಮ್ಮ ಆಡಳಿತದಲ್ಲಿ ಆಗಿಲ್ವಾ ಅಂತ ಅವ್ರು ಹೇಳ್ತಾರೆ. ಸರ್, ಕ್ವಶನ್ ಪೇಪರ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ. ನಮ್ಮಲ್ಲಿರ್ತಕ್ಕಂಥ CET, ಬಟ್ ಇವತ್ತು ಅಲ್ಲಿರ್ತಕ್ಕಂಥ ನೀವೇನು ಅವರ NTA ಅದ್ಭುತ ಎಫಿಷಿಯನ್ಸಿಯಲ್ಲಿ CET ನಡೀತಾ ಇದೆ. ಅದಲ್ಲ ಸರ್, ನೋಡಿ ಇಲ್ಲಿ ರಿಪೋರ್ಟ್ ಇದೆ. ಅವರೇ ಕಳಿಸಿದ್ದಾರೆ. NTA ಇಂದ ಹೆಂಗೆ ಎಕ್ಸಾಮ್ ಮಾಡಬೇಕು ಅಂತ CET ಇಂದ ಹೆಂಗೆ ಎಕ್ಸಾಮ್ ಮಾಡಬೇಕು. ಕಾಮೆಂಟ್ ಕೆ ಹಾಕಬೇಕಾಯ್ತು ಕರ್ನಾಟಕದಲ್ಲಿ. ಅದಲ್ಲ, ಒಂದು ನಿಮಿಷ. ಕಾಮೆಂಟ್ ಕೆ ಹಾಕಬೇಕಾಯ್ತು ಕರ್ನಾಟಕದಲ್ಲಿ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅದು. ಕಾಮೆಂಟ್ ಕೆ ತೆಗಿರಿ ಅಂತ ನಾವು ಹೇಳಿಲ್ಲ. ಒಂದು ತುಂಬಾ ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.